PBK ಸತತವಾಗಿ ಒಂದು ತಿಂಗಳಿಂದ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದವರು ನಂಬರ್ 2 ಪೊಸಿಷನ್ ಬಂದಿದ್ದಾರೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ನೋಡಿ, ಟೂರ್ನಮೆಂಟ್ ನ ಯಾವ ತರ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಎಂಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಇವ್ರು ಪಂಜಾಬ್ ಅವ್ರು ಅಂತ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಅಲ್ಲಿ ಕನ್ಸಿಕ್ಯೂಟಿವ್ ವಿನ್ಸ್ 5 ಮ್ಯಾಚ್ ವಿನ್ ಆಗಿದ್ರು. ಅದಾದ್ಮೇಲೆ ನೋಡಿ, ಲಾಸ್ಟ್ ಆಡಿರೋ 3 ಮ್ಯಾಚಸ್ ಅಲ್ಲಿ 3 ಮ್ಯಾಚಸ್ ಸೋತಿದ್ದಾರೆ. ಅವತ್ತು ಅಷ್ಟೇ, ನೀವು ಟೂರ್ನಮೆಂಟ್ ಯಾವ ತರ ಸ್ಟಾರ್ಟ್ ಮಾಡಿ, ನೀವು ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ನಂಬರ್ 1 ಪೊಸಿಷನ್ ಅಲ್ಲಾದ್ರೆ ಲಾಸ್ಟ್ ಅಲ್ಲಾದ್ರೂ ಇದೆ, ಎಂಡ್ ಆಫ್ ದಿ ಟೂರ್ನಮೆಂಟ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಇರ್ತಾರೋ ಅನ್ನೋದೇ ಇಂಪಾರ್ಟೆಂಟ್. ನಮ್ಗೆ ಶಾಕ್ ಆಗ್ತಾ ಇದೆ, ಇದು ಆಡ್ತಾ ಇರೋದು PBK ಈ ತರ ಸ್ಟಾರ್ಟಿಂಗ್ ಅಲ್ಲ, ಈ ತರ ಆಡ್ಬಿಟ್ಟು ಇವಾಗ ಈ ತರ ಆಡ್ತಾ ಇದ್ರಲ್ಲ, ಇಷ್ಟೊಂದು ವರ್ಷದಾಗ ಆಡ್ತಾ ಇದ್ರಲ್ಲ, ನಮ್ಗೆ ಶಾಕ್ ಆಗ್ತಾ ಇದೆ. ಶ್ರೇಯಸ್ ಅಯ್ಯರ್ ಮೊದಲೇ ಮ್ಯಾಚ್ ಸೋತಾಗ ಏನ್ ರೀಸನ್ ಕೊಟ್ಟಿದ್ರು ಅಂದ್ರೆ, ಒಂದೇ ಮ್ಯಾಚ್ ಸೋತಿರೋದು ಏನು ಪ್ರಾಬ್ಲಮ್ ಇಲ್ಲ, ಮತ್ತೆ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತಿರೋದು. ಎರಡನೇ ಮ್ಯಾಚ್ ಸೋತಾಗ್ಲೂ ಅಷ್ಟೇ, ನಾವಿನ್ನೂ ಸೋತ್ರೂ ನಂಬರ್ 1 ಪೊಸಿಷನ್ ಇದ್ದೀವಿ, ಆ ಕಾನ್ಫಿಡೆನ್ಸ್ ಇಟ್ಕೊ ಬರ್ತೀವಿ ಅಂತ ಹೇಳಿದ್ರು. ಮೂರನೇ ಮ್ಯಾಚ್ ಸೋತಾಗ ಏನ್ ರೀಸನ್ ಕೊಟ್ರು ಗೊತ್ತಾ? ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಬ್ಲೇಮ್ ಮಾಡಿದ್ರು, ಬೌಲಿಂಗ್ ಬ್ಲೇಮ್ ಮಾಡಿದ್ರು, ಮತ್ತೆ ಫೀಲ್ಡಿಂಗ್ ಕ್ಯಾಚಸ್ ಬಿಟ್ರಲ್ವಾ ಅದನ್ನು ಬ್ಲೇಮ್ ಮಾಡಿದ್ರು. ಏನ್ ವರ್ಸ್ಟ್ ಫೀಲ್ಡಿಂಗ್ ಅಂತ ಹೇಳ್ತೀರಾ PBK ಅಷ್ಟು? ಈ ಸೀಸನ್ ಅಲ್ಲಿ ನೋಡಿ, ಅವ್ರದ್ದು ವರ್ಸ್ಟ್ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು. ಅವ್ರದ್ದು ಕ್ಯಾಚಿಂಗ್ ಎಫಿಷಿಯನ್ಸಿ ಬಂದು 73% ಅಷ್ಟೇ. ಈ ಸೀಸನ್ ಅಲ್ಲಿ ಅವರು 17 to 18 ಕ್ಯಾಚಸ್ ನ ಮಿಸ್ ಮಾಡಿರೋದು ಒಂಥರ ವರ್ಸ್ಟ್ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು. ನೋಡಿ, ಆ ಕೂಪರ್ ಕೋನಲ್ಲಿ ಬಿಟ್ಟಂತ 2 ಕ್ಯಾಚ್ ಇರ್ಬೋದು. ಶಶಾಂಕ್ ಸಿಂಗ್ ನಾನು ಈ ಸೀಸನ್ ಅಲ್ಲಿ ಅವ್ರು ಕ್ಯಾಚ್ ಹಿಡಿತಾ ಇರೋದೇ ನೋಡ್ತಾ ಇಲ್ಲ. ಇವರು ನನ್ಗೆ ಅನ್ಸ್ದಾಗೆ ಇವ್ರು ಮ್ಯಾಚ್ ಪ್ರಾಕ್ಟೀಸ್ ಮಾಡ್ಕೋತಾರಲ್ವಾ, ಆ ಟೈಮಲ್ಲಿ ಕ್ಯಾಚ್ ಯಾವ ಆಂಗಲ್ ಅಲ್ಲಿ ಬಿಡ್ಬೇಕು, ಯಾವ ತರ ಬಿಡ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅನ್ಕೋತೀನಿ. ಆ ತರ ಇವರು ವರ್ಸ್ಟ್ ಫೀಲ್ಡಿಂಗ್ ಮಾಡ್ತಾ ಇರೋದು. ಬಾಲ್ಗೆ ಬರ್ತಾ ಇಲ್ಲ, ಪೊಸಿಷನ್ಗೆ ಬರ್ತಾ ಇಲ್ಲ. ಬಾಲ್ ಬಂದಾಗ ಹೆಂಗೋ ಹಿಡಿಯಕ್ ಹೋಗ್ತಾ ಇದ್ದಾರೆ, ಹಿಡಿಯಕ್ ಆಗುತ್ತಾ? ಬಾಲ್ ಬರ್ತಾ ಇದ್ರೆ ನೋಡ್ಕೊಂಡು ಪೊಸಿಷನ್ ಬರ್ಬೇಕು, ಅವಾಗ ಕ್ಯಾಚ್ ತಗೋಬೇಕು. ಅದನ್ನ ಬಿಟ್ಬಿಟ್ಟು ಎಲ್ಲಿಂದನೋ ಟ್ರೈ ಮಾಡಕ್ ಹೋಗ್ತಾ ಇದಾರೆ. ಅವ್ರಂತೂ ನಾನು ಈ ಸೀಸನ್ ಅಲ್ಲಿ ಅವ್ರು ಕ್ಯಾಚ್ ಹಿಡಿದಿರೋದ ನೋಡಿಲ್ಲ, ಒಂಥರ ವರ್ಸ್ಟ್ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು ಅವ್ರದ್ದು. ನೆಕ್ಸ್ಟ್ ಮ್ಯಾಚ್ ಗೆ ಫೀಲ್ಡಿಂಗ್ ಕೋಚ್ ಏನ್ ಮಾಡ್ತಾರೆ ಗೊತ್ತಾ? ಶಶಾಂಕ್ ಸಿಂಗ್ ನಾಕಂದ್ ರುಬ್ಬಾಕ್ತಾರೆ. ನೋಡಿ, ನೀನ್ ಬ್ಯಾಟಿಂಗ್ ಆಡ್ಬೇಡ, ಬೌಲಿಂಗ್ ಮಾಡ್ಬೇಡ, ಬರೀ ಕ್ಯಾಚಸ್ ಪ್ರಾಕ್ಟೀಸ್ ಮಾಡೋ ಅಷ್ಟೇ ಅನ್ಬಿಟ್ಟು ಬರೀ ಕ್ಯಾಚಸ್ ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟೇ ಶಶಾಂಕ್ ಸಿಂಗ್ಗೆ. ಆ ಕ್ಯಾಚ್ ಬಿಟ್ಟಿದ್ದು ಮ್ಯಾಚ್ ಸೋಲ ಕಾರಣ ಅಂತ ಹೇಳ್ಬೋದು. ಮತ್ತೆ ಕೂಪರ್ ಕೋನಲ್ಲಿ 2 ಕ್ಯಾಚ್ ಬಿಟ್ಟಿದ್ರಲ್ವಾ, ಅವ್ರು ಏನಾದ್ರು ಇವಾಗ ಇಲ್ಲಿ ಕ್ಯಾಚ್ ಬಿಟ್ಟಿದ್ದು ಏನಾದ್ರು ಬ್ಯಾಟಿಂಗ್ ಮೇಲೆ ಏನಾದ್ರು ಅವ್ರ ಕಾನ್ಫಿಡೆನ್ಸ್ ಲೋ ಆಗುತ್ತೇನೋ ಅನ್ಕೊಂಡಿದ್ರೆ, ಬಟ್ ಇಲ್ಲ, ಬ್ಯಾಟಿಂಗ್ ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಟ್ರು. ಅವ್ರು ನೋಡಿ, ಇವ್ರು ಆಕ್ಚುಲಿ ಇವತ್ತು ಬ್ಯಾಟಲ್ಲಿ ಯಾವ ತರ ಇತ್ತು ಗೊತ್ತಾ? ಕೂಪರ್ ಕೋನಲ್ಲಿ ವರ್ಸಸ್ SRH. ಅವ್ರೊಬ್ರೆ ನೋಡಿ, ಕೂಪರ್ ಕೋನಲ್ಲಿ ಒಬ್ರೆ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಓವರ್ ಆಲ್ ಪಂಜಾಬ್ ಅಂತ ಟೀಮ್ ತಗೊಂಡಾಗ ಅವ್ರೊಬ್ಬರದೇ ಪರ್ಫಾರ್ಮೆನ್ಸ್ ಬಂದಿರೋದು. ನಿನ್ನೆ ಅವ್ರನ್ನ ಬಿಟ್ಟು ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬೌಲಿಂಗ್ ಅಲ್ಲೂ ಅಷ್ಟೇ, ಆ ಮಾರ್ಕೋ ಜಾನ್ಸನ್ ಅಂತೂ ಚಚ್ಚಿ ಬಿಸಾಕ್ಬಿಟ್ರು. 61 ರನ್ಸ್ ಏನೋ ಸ್ಕೋರ್ ಮಾಡಿರೋದು, ಅವ್ರಿಗೆ ಸರಿಯಾಗಿ ಬಾರ್ಸಾಕ್ಬಿಟ್ರು. ಮತ್ತೆ ವೈಶಾಖ್ ವಿಜಯ್ ಕುಮಾರ್ ಅಷ್ಟೇ 54 ರನ್ಸ್ ಏನೋ ಸ್ಕೋರ್ ಮಾಡ್ತಾರೆ, ವಾಂಚ್ ಬಿಸಾಕ್ತಾರೆ. ಇಶಾನ್ ಕಿಶನ್ ನೋಡಿ, ಅವ್ರಿಗೆ ಚಾನ್ಸ್ ಸಿಗುತ್ತಲ್ವಾ, ಚಾನ್ಸ್ ಸಿಕ್ಕಿದಾದ್ಮೇಲೆ ಯಾವ ತರ ಆಡ್ತಾರೆ ಅಂದ್ರೆ, ವೈಶಾಖ್ ವಿಜಯ್ ಕುಮಾರ್ ಕಂಟಿನ್ಯೂಸ್ ಆಗಿ 3 6 ನ ಹೊಡಿತಾರೆ. ಅವ್ರು ನೋಡಿ, ಪೋಸ್ಟಲ್ ಎಲ್ಲ ಸ್ಟ್ರಗಲ್ ಪಡ್ತಾ ಇರ್ತಾರೆ ಇಶಾನ್ ಕಿಶನ್ ಆಡಕ್ಕೆ. ಬಟ್ ನೋಡಿ, ಇವ್ರು ಕ್ಯಾಚಸ್ ನ ಮಿಸ್ ಮಾಡ್ತಾರೆ. ಇವ್ರು ನಾನು ಔಟ್ ಆಗ್ತೀನಿ ಕ್ಯಾಚಸ್ ಹಿಡಿಯೋರು ಅಂದ್ರೆ, ಇವರು ಇಲ್ಲ ನೀನ್ ಆಡೋದು ಕ್ಯಾಚಸ್ ಬಿಡ್ತಾ ಇದ್ದಂಗಿತ್ತು. ಅದಾದ್ಮೇಲೆ ನೋಡಿ, ಕ್ಲಾಸ್ ತಗೊಂಡ್ರು, ಸರಿಯಾಗಿ ವಾಂಚಿದ್ರು ಅಂತಾನೆ ಹೇಳ್ಬೋದು. ಇವರಷ್ಟೇ ಹೆನ್ರಿ ಕ್ಲಾಸ್ ಎಂದು ಶಶಾಂಕ್ ಸಿಂಗ್ ಕ್ಯಾಚ್ ಬಿಟ್ರಲ್ವಾ, ಅದು ಅಷ್ಟೇ. ಅದಾದ್ಮೇಲೆ ಅವರು ಸ್ಕೋರ್ ಮಾಡಕ್ ಶುರು ಮಾಡಿದ. ಅದಕ್ಕೆ ಮುಂಚೆ ಏನೋ ಅಷ್ಟೊಂದೇನು ಸ್ಕೋರ್ ಮಾಡಿದ್ದಿಲ್ಲ. ಚಾಹಲ್ ನೋಡಿ ಬೇಜಾರಾಯ್ತು. ಆಕ್ಚುಲಿ ಹೇಳ್ಬೇಕಾದ್ರೆ ಮುಂಬೈ ಕಡೆ ಚಾಹಲ್ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಚಾಹಲ್ ಚಾನ್ಸಸ್ ನ ಕ್ರಿಯೇಟ್ ಮಾಡ್ತಾ ಇದಾರೆ, ಬಟ್ ಯಾರು ತಗತ್ತಲ್ಲ. ಚಾಹಲ್ ನೋಡ್ಬಿಟ್ಟು ಒಂಥರ ಬೇಜಾರಾಗ್ಬಿಡ್ತು. ಅವರು ಕ್ಯಾಚ್ ತಗೊಳ್ಳಿ ಅಂತಾರೆ, ಕ್ಯಾಚ್ ಬಿಡ್ತಾರೆ, ಸುಮ್ಮನೆ ಕೂತ್ಕೋತಾರೆ. ಆ ತರ ಒಂಥರ ಬೇಜಾರಾಗ್ಬಿಡ್ತು ಪಾಪ. ಚಾಹಲ್ ಮಾತ್ರ ಸಖತ್ತಾಗಿ ಮಾಡಿ 31 ರನ್ಸ್ ಅಷ್ಟೇ ಕೊಟ್ಟಿರೋದು, ಆದ್ರೂ ಕ್ಯಾಚಸ್ ಬಿಟ್ರು. ಬಟ್ ಆದ್ರೂ ಟ್ರಾವಿಸ್ ಹೆಡ್ 1 ವಿಕೆಟ್ ತಗೊಂಡಿರ್ತಾರೆ ಅವರು. ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ, ಸಖತ್ತಾಗಿ ಆಡ್ತಾರೆ. ಇವರಂತೂ ಅಭಿಷೇಕ್ ಶರ್ಮಾ ಸಖತ್ ಅಗ್ರೆಸಿವ್ ಆಗಿ ಆಡ್ತಾರೆ. ಆಡೋ 13 ಬಾಲ್ಸ್ ಅಲ್ಲಿ 35 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಾದ್ರೆ ಇವ್ರ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ ಒಂದು 4 ಓವರ್ಸ್ ಒಳಗಡೆ 54 ರನ್ಸ್ ಅನ್ನು ಸ್ಕೋರ್ ಮಾಡ್ತಾರೆ, ಸಖತ್ತಾಗಿ ಆಡ್ತಾ ಇರ್ತಾರೆ. ಅಭಿಷೇಕ್ ಶರ್ಮಾ ಔಟ್ ಆಗ್ಬಿಡ್ತಾರೆ. ಲೋಕಿ ಫರ್ಗೂಸನ್ಗೆ ಶ್ರೇಯಸ್ ಅಯ್ಯರ್ ಕ್ಯಾಚ್ ಕೊಟ್ಟು. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಅಷ್ಟೇ ಒಂದು ಎಂಡಲ್ಲಿ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ನೋಡಿ, ಅಭಿಷೇಕ್ ಶರ್ಮಾ ದೂರ 6 ಹೊಡಿತಾ ಇದ್ರೆ, ಇವರು ಬಂದು ಟ್ರಾವಿಸ್ ಹೆಡ್ ಒಂಥರ ಕೆಳಗಡೆನೆ 6, ಲೋ ಲೆವೆಲ್ ಅಲ್ಲಿ 6 ಹೋಗ್ತಾ ಇದ್ರು. ಸಖತ್ತಾಗಿ ಆಡಿದ್ರು ಅಂತ ಹೇಳೋದು ಅವರಿಬ್ರು. ಅದಾದ್ಮೇಲೆ ಇಶಾನ್ ಕಿಶನ್ ಬರ್ತಾರೆ. ಟ್ರಾವಿಸ್ ಹೆಡ್ ಒಂದು ರೇಂಜ್ ಅಲ್ಲಿ ಸಖತ್ತಾಗಿ ಆಡ್ತಾರೆ, ಒಂದು ಎಲ್ಲೆಲ್ಲಿ ಫುಲ್ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ಇವ್ರಿಬ್ರು ನಡುವೆ ಒಂದು 30 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ. ಟ್ರಾವಿಸ್ ಹೆಡ್ ಔಟ್ ಆಗ್ಬಿಡ್ತಾರೆ, ಜಾಸ್ತಿ ಸ್ಕೋರ್ ಮಾಡಕ್ಕಾಗಲ್ಲ. 19 ಬಾಲ್ಸ್ ಅಲ್ಲಿ 38 ರನ್ಸ್ ಸ್ಕೋರ್ ಮಾಡಿ ಯಜುವೇಂದ್ರ ಚಹಲ್ಗೆ ಔಟ್ ಆಗ್ಬಿಟ್ಟು ಮಾರ್ಕೋ ಜಾನ್ಸನ್ ಕ್ಯಾಚ್ ಕೊಡ್ತಾರೆ. ಅದಾದ್ಮೇಲೆ ಇಶಾನ್ ಕಿಶನ್ ಹೆನ್ರಿ ಕ್ಲಾಸನ್ ಇವರಿಬ್ಬರ ನಡುವೆ ಜಾಸ್ತಿ ಪಾರ್ಟ್ನರ್ಶಿಪ್ ಬರುತ್ತೆ. 80 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ. ಅದು ಏನಕ್ಕೆ ಇವ್ರದ್ದು ಕ್ಯಾಚಸ್ ನ ಬಿಟ್ಬಿಡ್ತಾರೆ. ಇವರು ಇನ್ಶಿಯಲ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಔಟ್ ಆಗ್ಬಿಡ್ಬೇಕಾಯ್ತು, ಬಟ್ ನೋಡಿ ಕ್ಯಾಚಸ್ ಬಿಡ್ತಾರೆ. ಅದಾದ್ಮೇಲೆ ಅಂತೂ ಒಂಥರ ಕ್ಲಾಸ್ ತಗೋತಾರೆ ಅಂತ ಹೇಳ್ಬೋದು. ಮಾರ್ಕೋ ಜಾನ್ಸನ್ಗಂತೂ ಎಗ್ಗ ಮುಗ್ಗಾಡ್ತಾರೆ, ಮತ್ತೆ ವೈಶಾಖ್ ವಿಜಯ್ ಕುಮಾರ್ಗೆ ಎಗ್ಗ ಮುಗ್ಗಾಡ್ತಾರೆ. ಅದೇನಾದ್ರು ಚಾನ್ಸ್ ಇವ್ರು ಏನಾದ್ರು ಬೇಗ ವಿಕೆಟ್ ಏನಾದ್ರು ತಗೊಂಡಿದ್ರೆ, ಕ್ಯಾಚಸ್ ತಗೊಂಡಿದ್ದಾರೆ PBK. ಇವ್ರು ಸ್ಕೋರ್ ಮಾಡಕ್ ಆಗ್ತಾ ಇದ್ದಿಲ್ಲ. ಇವರೆಷ್ಟು ಸ್ಕೋರ್ ಮಾಡಿರೋದು? ಹೈದರಾಬಾದ್ 235 ರನ್ಸ್ ನ ಸ್ಕೋರ್ ಮಾಡಿರೋದು. ಒಂದು 200 ಪ್ಲಸ್ ಆದ್ರೂ ಹೋಗ್ತಾ ಇದ್ರು, ಬಟ್ ಇನ್ನೂ ಒಂದು 30 ರನ್ಸ್ ಒಳಗಡೆ ಕಟ್ ಆಗ್ಬೋದಾಯ್ತು. ಬಟ್ ನೋಡಿ, ಇವ್ರು ಕ್ಯಾಚಸ್ ಬಿಟ್ಟಿದ್ರಿಂದ ಆ ತರ ಆಯ್ತು. ಲಾಸ್ಟ್ ಅಲ್ಲಿ ನೋಡಿ, ನಿತೀಶ್ ರೆಡ್ಡಿ ಕಡೆಯಿಂದ ಪರವಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಅವ್ರ ಕಡೆಯಿಂದ 30 ಬಾಲ್ಸ್ ಅಲ್ಲಿ 29 ರನ್ಸ್ ಏನೋ ಬಂತು. ಹೆನ್ರಿ ಕ್ಲಾಸನ್ ನೋಡಿ ಸಖತ್ತಾಗಿ ಆಡಿದ್ರೆ. ಅವ್ರ ಕಡೆಯಿಂದ 48 ಬಾಲ್ಸ್ ಅಲ್ಲಿ 69 ರನ್ಸ್ ಏನೋ ಬಂತು.
ಎಲ್ಲ ಓವರ್ ಆಲ್ ಮುಗಿಯೋ ಒಳಗಡೆ ಇವ್ರು ಸ್ಕೋರ್ ಮಾಡಿದ್ದು 235. ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ನೋಡಿ ಇವ್ರ ಕಡೆ ಯಾರು ಅಷ್ಟೊಂದು ಜನ ಚೆನ್ನಾಗಿ ಮಾಡಿಲ್ಲ. ಯಜುವೇಂದ್ರ ಚಹಲ್ ಅಷ್ಟೇ 4 overs ಅಲ್ಲಿ 32 ರನ್ಸ್ ಕೊಟ್ಟು ಒಂದು ವಿಕೆಟ್ ತಗೊಂಡ್ರು. ಅದನ್ನ ಬಿಟ್ಟು ಇನ್ನೆಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಇನ್ನೇನು ಇವ್ರದ್ದು ಏನು ಬೌಲಿಂಗ್ ಅಂತ ಏನು ಮೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಆಕ್ಚುಲಿ ಹೇಳ್ಬೇಕಾದ್ರೆ ಇವ್ರದ್ದು ನೋಡಿ ಈ ಸೀಸನ್ ಅಲ್ಲಿ ಅಷ್ಟೊಂದು ಜನ PBKS ಅಷ್ಟೇ ಮೇನ್ ಬೌಲರ್ಸ್ ಇರ್ಬೋದು, ಬಟ್ ಬೌಲಿಂಗ್ ಕಡೆಯಿಂದ ಇವ್ರ ಜನ ಪರ್ಫಾರ್ಮೆನ್ಸ್ ಬರ್ತಾ ಅವ್ರು ಆಕ್ಚುಲಿ ಮ್ಯಾಚಸ್ ಎಲ್ಲ ವಿನ್ ಆಗಿರೋದು ಬ್ಯಾಟಿಂಗ್ ಕಡೆಯಿಂದಾನೆ. ಯೂಸ್ ರನ್ಸ್ ನ ಕಲೆ ಆಗ್ತಾ ಇದ್ರು, ಅದನ್ನ ಡಿಫೆಂಡ್ ಮಾಡ್ತಾ ಇದ್ರು. ಬಟ್ ಲೋ ಸ್ಕೋರಿಂಗ್ ಗೇಮ್ ಎಲ್ಲ ಇವ್ರ ಕೈಲಿ ಡಿಫೆಂಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ. 236 ಟಾರ್ಗೆಟ್ ಅಲ್ವಾ, ಇದು ಯೂಸ್ ಟಾರ್ಗೆಟ್ ಏನು ಕಡಿಮೆ ಟಾರ್ಗೆಟ್ ಅಲ್ಲ. ಬಟ್ ಪಂಜಾಬ್ ಸೆಟ್ ಮಾಡಿರೋ ಸ್ಟ್ಯಾಂಡರ್ಡ್ಸ್ ಇದು ಒಂಥರ ಲೋ ಅಂತಾನೆ ಹೇಳ್ಬೋದು. ನೋಡಿ ಇವರೆಲ್ಲ 250 ಅದನ್ನೆಲ್ಲ ಚೇಸ್ ಮಾಡಿದ್ರೆ, ಇವ್ರ ಬ್ಯಾಟಿಂಗ್ ಲೈನ್ ಅಪ್ ಆ ತರ ಇದೆ. ಆದ್ರಿಂದ ಇದು ಸ್ವಲ್ಪ ಚೇಸ್ ಮಾಡೋ ಕೆಪಾಸಿಟಿ ಇತ್ತು, ಚೇಸ್ ಮಾಡ್ಬೋದಾಯ್ತು. ಬಟ್ ನೋಡಿ ಅದಾಗಿಲ್ಲ. ಪ್ರಿಯಾಂಶ್ ಆರ್ಯ, ಪ್ರಭುಸಿಮ್ರನ್ ಸಿಂಗ್ ಬರ್ತಾರೆ. ಪ್ರಿಯಾಂಶ್ ಆರ್ಯ ಮೊದಲನೇ ಅವರಲ್ಲಿ ಔಟ್. ಪ್ಯಾಟ್ ಕಮಿನ್ಸ್ ನೋಡಿ ಪ್ಲಾನ್ ಮಾಡಿನೇ ಅವ್ರು ವಿಕೆಟ್ ತೆಗಿತಾರೆ ಅಂತ ಹೇಳ್ಬೋದು. ಅವರು ಆಫ್ ಸೈಡ್ ಅಷ್ಟೊಂದು ಆಡಕ್ ಬರಲ್ಲ, ಅವ್ರು ಏನಿದ್ರು ಲೆಫ್ಟ್ ಸೈಡ್ ಜಾಸ್ತಿ ಆಡೋದು. ಇವ್ರು ನೋಡಿ ಆಫ್ ಸೈಡ್ ಅಲ್ಲಿ ಬೌನ್ಸರ್ ಹಾಕಿದ್ರು, ಇವ್ರು ಅದ್ರಲ್ಲಿ ಸ್ಟ್ರಗಲ್ ಪಡ್ತಾ ಇದ್ರು. ಇವ್ರು ಎಲ್ಲ ನೋಡ್ಕೊಂಡ್ ಬಂದಿದ್ದಾರೆ. ಅದೇ ಬಾಲ್ ನೋಡಿ ಆಫ್ ಸೈಡ್ ಅಲ್ಲಿ ಹಾಕಿದ್ರು, ಬೌನ್ಸರ್ ಹಾಕಿದ್ರು, ಅದನ್ನ ಲೆಗ್ ಸೈಡ್ ಅಲ್ಲಿ ಎಳೆಯಕ್ ಹೋದ್ರು, ಕ್ಯಾಚ್ ಕೊಟ್ಟು ಔಟ್ ಆದ್ರು ಪ್ರಿಯಾಂಶ್ ಆರ್ಯ. ಅವರು ಏನು 3 balls ಅಲ್ಲಿ 1 run ಅಷ್ಟೇ ಸ್ಕೋರ್ ಮಾಡೋದು. ನೆಕ್ಸ್ಟ್ ಪ್ರಭುಸಿಮ್ರನ್ ಸಿಂಗ್ ಅವರಷ್ಟೇ 2ನೇ ಓವರ್ ಅಲ್ಲಿ ನಿತೀಶ್ ರೆಡ್ಡಿ ಬೌಲಿಂಗ್ ಹಾಕಕ್ ಬರ್ತಾರೆ, ಅವ್ರಿಗೆ ಔಟ್ ಆಗ್ಬಿಡ್ತಾರೆ. ಪ್ರಭುಸಿಮ್ರನ್ ಸಿಂಗ್ ಅಷ್ಟೇ ಅವ್ರ ಮೇಲೆ ಅಂದ್ರೆ ಇವರೆಲ್ಲ ಟಚ್ ನಿಧಾನಕ್ಕೆ ಆಡಕ್ ಹೋಗಿ ಏನು ಔಟ್ ಆಗಿಲ್ಲ, ಯಾರಾಬ್ರಿ ಬೀಸಕ್ ಹೋಗಿ ಔಟ್ ಆಗೋದು. ಪ್ರಭುಸಿಮ್ರನ್ ಸಿಂಗ್ ಔಟ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಕೂಪರ್ ಕನಲ್ಲಿ ನೋಡಿ ಆಕ್ಚುಲಿ ಹೇಳ್ಬೇಕಾದ್ರೆ ಇವ್ರ ಕಡೆಯಿಂದಾನೆ ಪರ್ಫಾರ್ಮೆನ್ಸ್ ಬರೋದು. ಕೂಪರ್ ಕನಲ್ಲಿ ಎಂಡ್ ತನಕ ಇರ್ತಾರೆ, ಲಾಸ್ಟ್ ತನಕ ಇರ್ತಾರೆ. ಇವ್ರ ಒಂದ್ ಕಡೆ ಎಂಡಲ್ಲಿ ನಿಂತ್ಕೋತಾರೆ, ಇನ್ ಬೇರೆಯವರೆಲ್ಲ ಬರ್ತಾರೆ ಹೋಗ್ತಾರೆ. ಅದೇ ಆಗಿದ್ದು ಇವ್ರೊಬ್ರು ಬೇಜಾರಾಗ್ಬಿಡ್ತಿದೆ ನಿಂತ್ಕೊಂಡು. ಆದ್ರೂ ನೋಡಿ ಇವ್ರು ಅಗ್ರೆಸಿವ್ ಆಗಿದ್ರು. ಇವ್ರು ಕ್ಯಾಚಸ್ ಬಿಟ್ಟಿದ್ದು ಏನಾದ್ರು ಇದ್ರ ಮೇಲೆ ಪ್ರಾಬ್ಲಮ್ ಏನಾದ್ರು ಆಗುತ್ತೇನೋ ಅನ್ಕೊಂಡ್ರೆ, ಬಟ್ ಇಲ್ಲ ನೋಡಿ ನಾನು ಕ್ಯಾಚಸ್ ಬಿಟ್ಟಿರ್ಬೋದು, ಬಟ್ ನಾನು ಬ್ಯಾಟಿಂಗ್ ಅಲ್ಲಿ ರನ್ಸ್ ನ ಕಲೆ ಹಾಕ್ತೀನಿ ಅಂದ್ಬಿಟ್ಟು ಕಲೆ ಹಾಕಿದ್ರು. ಬಟ್ ಶ್ರೇಯಸ್ ಅವ್ರು ಅಷ್ಟೇ ಆಡಲ್ಲ. ಅವ್ರು ಬಂದ ನೋಡಿ ಇನ್ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರಲ್ಲ. ಬ್ಯಾಟಿಂಗ್ ಅಲ್ಲಿ ಇವ್ರು ಒಬ್ಬರೇ ಪರ್ಫಾರ್ಮೆನ್ಸ್ ಕೊಟ್ಟಿರೋದು, ಇನ್ಯಾರ ಕಡೆಯಿಂದನಿಲ್ಲ. ಇನ್ನ ಮಾರ್ಕಸ್ ಸ್ಟೋನಿಸ್ ಕಡೆಯಿಂದ 128 runs, ಹೆಗ್ಡೆ ಕಡೆಯಿಂದ 25 runs. ಅದನ್ನ ಬಿಟ್ರೆ ಎಲ್ಲೂ ಇಲ್ಲ. ಲಾಸ್ಟ್ ತನಕ ಕೂಪರ್ ಕೋನಲ್ಲಿ ಇರ್ತಾರೆ, ಪಾಪ ಸಖತ್ತಾಗಿ ಆಡ್ತಾರೆ. 59 ಬಾಲ್ ಅಲ್ಲಿ 107 runs ನ ಸ್ಕೋರ್ ಮಾಡ್ತಾರೆ ಕೂಪರ್ ಕೋನಲ್ಲಿ. ಲಾಸ್ಟ್ ತನಕ ಇರ್ತಾರೆ. ಇವರೆಲ್ಲ ಲಾಸ್ಟ್ ಸ್ಕೋರ್ ಮಾಡೋದು ಎಷ್ಟು ಅಂದ್ರೆ 202. ನೋಡಿ ಇನ್ನ ಒಂದು 30+ runs ಇಂದ ಇವ್ರು ಮಾರ್ಜಿನ್ ಇಂದ ಸೋಲ್ತಾರೆ. ಒಂಥರ ಯೂಜ್ ವಿಕ್ಟರಿ ಅಂತಾನೆ ಹೇಳ್ಬೋದು SRH ಗೆ. ನೋಡಿ ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಪ್ಯಾಟ್ ಕಮಿನ್ಸ್ ಕಡೆ ಸಖತ್ತಾಗಿ ಮಾಡಿದ್ರೆ. ಅವರು 4 overs ಅಲ್ಲಿ 34 runs ನ ಕೊಟ್ಟು 2 wickets ಆದ್ರು, ಸಖತ್ತಾಗಿ ಮಾಡಿದ್ರೆ. ಮತ್ತೆ ಶಿವನ್ ಕುಮಾರ್ 4 overs ಅಲ್ಲಿ 45 ನ ಕೊಟ್ಟು 2 wickets ಅಂದ್ರೆ ಆಕ್ಚುಲಿ ಇವ್ರು SRH ಬೌಲಿಂಗ್ ನ ಮೆಚ್ಕೊಳ್ಬೇಕು, ಸಖತ್ತಾಗಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ನೋಡಿ ಇವ್ರು ಏನಾದ್ರು PBKS ಆ ಕ್ಯಾಚಸ್ ನ ಬಿಟ್ಟಿದ್ದಿಲ್ಲ ಅಂದಿದ್ರೆ ಇನ್ನೂ ಒಂದು 30 ಒಳಗಡೆ ಕಟ್ ಆಗ್ಬೋದಿತ್ತು. ನೋಡಿ ಇವರು 200+ ತನಕ ಇವರು ಹಂಗೂ ಬಂದಿದ್ದಾರೆ. ಬಟ್ ನೋಡಿ ಅವಾಗ ಈಸಿ ಆಗ್ತಿತ್ತು. ಇವ್ರು ಎಲ್ಲಿ ಕ್ಯಾಚಸ್ ಮೇನ್ ಬಿಟ್ರಲ್ವಾ, ಅದೇ ಪ್ರಾಬ್ಲಮ್ ಆಗಿದ್ದು. ಅಲ್ಲಿ ಒಂದು 30 to 40 run ಎಕ್ಸ್ಟ್ರಾ ಬಂದ್ಬಿಡ್ತು. ಆದ್ರಿಂದಲೇ ಇವ್ರು ಕಷ್ಟ ಆಯ್ತು ಅಂತಾನೆ ಹೇಳ್ಬೋದು PBKS ಗೆ. ನೋಡಿ PBKS ಮ್ಯಾಚ್ ಸೋಲ್ತಾ ಇದ್ದಂಗೆ ಅವ್ರು ನಂಬರ್ 1 ಪೊಸಿಷನ್ ಅಲ್ಲಿ ಇದ್ರಲ್ವಾ, ಇವಾಗ ನಂಬರ್ 2 ಪೊಸಿಷನ್ ಬಂದಿದ್ದಾರೆ. ನಂಬರ್ 1 ಪೊಸಿಷನ್ ಹೋಗಿರೋದು ಯಾರಂದ್ರೆ SRH. ನೋಡಿ ಅವ್ರು ಆಡಿರೋ 11 ಮ್ಯಾಚಸ್ ಅಲ್ಲಿ 7 ಮ್ಯಾಚಸ್ ನ ವಿನ್ ಆಗಿ 4 ಮ್ಯಾಚ್ ಸೋತಿದ್ರೆ 14 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಇವ್ PBKS ಆಡಿರೋ 10 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ವಿನ್ ಆಗಿ 3 ಮ್ಯಾಚಸ್ ಸೋತು ಒಂದು ಡ್ರಾ ಇದೆ, 13 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ನೋಡಿ ಹೈದರಾಬಾದ್ ಪಂಜಾಬ್ ಇಂದ 1 ಪಾಯಿಂಟ್ ಎಕ್ಸ್ಟ್ರಾ ಇದೆ, ಆದ್ರಿಂದ ಅವ್ರು ಮೇಲೆ ಇದ್ದಾರೆ, PBKS ಕೆಳಗಡೆ ಇದೆ. ನಮ್ಮ RCB ನೋಡಿ ಆಕ್ಚುಲಿ ಹೇಳ್ಬೇಕಂದ್ರೆ PBKS ಸೋಲ್ತಲ್ಲ, ಇದೊಂಥರ RCB ಗೆ ಅಡ್ವಾಂಟೇಜ್ ಆಯ್ತು ಅಂತಾನೆ ಹೇಳ್ಬೋದು. ನೋಡಿ RCB ಆಡಿರೋ 9 ಮ್ಯಾಚಸ್ ಅಲ್ಲಿ 6 ಮ್ಯಾಚಸ್ ವಿನ್ ಆಗಿ 3 ಮ್ಯಾಚ್ ಅಷ್ಟೇ ಸೋತಿರೋ 12 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಇವತ್ತು ನಡೀತಾ ಇದೆ ಅಲ್ವಾ ಮ್ಯಾಚ್, ಅದ್ರಲ್ಲಿ ಏನಾದ್ರು RCB ವಿನ್ ಆದ್ರೆ ನಂಬರ್ 1 ಪೊಸಿಷನ್ ಹೋಗುತ್ತೆ. ನೋಡಿ ನಮ್ದು 14 ಪಾಯಿಂಟ್ ಆಗುತ್ತೆ, ಹೈದರಾಬಾದ್ 14 ಪಾಯಿಂಟ್ ಆಗುತ್ತೆ. ರನ್ ರೇಟ್ ನಮ್ದು ಬೆಟರ್ ಆಗಿದೆ, 1.4 ಇದೆ, ಅವ್ರದ್ದು 0.7 ಅಷ್ಟೇ ಹೈದರಾಬಾದ್ ಇರೋದು. ಆದ್ರಿಂದ ಇವತ್ತೇನಾದ್ರು RCB ಮ್ಯಾಚ್ ವಿನ್ ಆದ್ರೆ ನಂಬರ್ 1 ಪೊಸಿಷನ್ ಹೋಗುವ ಚಾನ್ಸಸ್ ಜಾಸ್ತಿನೇ ಇದೆ. ಬಟ್ PBKS ಏನೋ ಅಷ್ಟೊಂದು ವರ್ಷಾಗ ಆಗ್ಬಿಡ್ತು, ಅವ್ರು ಕೆಳಗಡೆ ಹೋಗ್ಬಿಟ್ರು ಮ್ಯಾಚ್ ಸೋಲ್ತಾನಂತ ಏನಿಲ್ಲ. ಅವ್ರು ಸೆಕೆಂಡ್ ಪೊಸಿಷನ್ ಇದ್ದಾರೆ. ಬಟ್ SRH 1 ಮ್ಯಾಚ್ ಎಕ್ಸ್ಟ್ರಾ ಆಡಿದೆ, ಅವ್ರು ಆಡಿರೋದು 11 ಮ್ಯಾಚಸ್, ಬಟ್ PBKS ಆಡಿರೋ 10 ಮ್ಯಾಚಸ್. ನೆಕ್ಸ್ಟ್ ಮ್ಯಾಚ್ ಏನಾದ್ರು PBKS ವಿನ್ ಆದ್ರೂ ಅಷ್ಟೇ ಹೈದರಾಬಾದ್ ಗಿಂತನೂ ಮೇಲೆನೆ ಹೋಗ್ತಾರೆ. ಒಂಥರ ನೋಡಿ ಪಾಯಿಂಟ್ಸ್ ಟೇಬಲ್ ಸಖತ್ ಮಜವಾಗಿದೆ. ಇವ್ರು ನೋಡಿ ಟಾಪ್ 2 ಅಲ್ಲಿ ಯಾರು ಫಿನಿಶ್ ಮಾಡ್ತಾರಂತ ಇನ್ನು ಗೆಸ್ ಮಾಡಕ್ ಆಗ್ತಲ್ಲ. ಟಾಪ್ 4 ಅಲ್ಲೂ ಅಷ್ಟೇ ಯಾರು ಫಿನಿಶ್ ಮಾಡ್ತಾರಂತ ಗೆಸ್ ಮಾಡಕ್ ಆಗಲ್ಲ. ಒಂಥರ ಸಖತ್ತಾಗಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಣ್ಣದಾಗ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.